ಪ್ರೇಮಾನಂದ ಅನ್ನುವಂತಹ ಗ್ರಾಹಕರು ಅಮೆಜಾನ್ನಲ್ಲಿ ಸ್ಯಾಮ್ಸಂಗ್ Z Fold 7 ಅನ್ನುವಂತಹ ಒಂದು ಮೊಬೈಲನ್ನು 1,87,000 ಪಾವತಿಸಿ ಆನ್ಲೈನಲ್ಲಿ ಬುಕ್ ಮಾಡಿದ್ರು. ಮೊಬೈಲ್ ಏನೋ ಅವ್ರು ಅಂದ್ಕೊಂಡಿದ್ದಂತಹ ಸಮಯಕ್ಕೆ ಕರೆಕ್ಟಾಗಿ ಬಂತು. ಆದರೆ ಅದನ್ನು ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಶಾಕ್ ಆದಿತ್ತು. ಯಾಕಂತಂದರೆ Z Fold ಮೊಬೈಲ್ ಇರುವಂತಹ ಮಾದರಿಯಲ್ಲೇ ಅದೇ ಸೈಜ್ನಲ್ಲೇ ಒಂದು ಟೈಲ್ಸ್ ಕಲ್ಲನ್ನು ಹಾಕಿ ಕವರ್ ಮಾಡಿ ಕಳಿಸಿರುವಂಥದ್ದು. ಅವ್ರಿಗೆ ಬಂದಂತಹ ಏನು ಪಾರ್ಸಲ್ ಏನಿದೆ ಅದನ್ನು ಓಪನ್ ಮಾಡುವಂಥ ಕೆಲಸವನ್ನು ನಾನು ಈಗ ಮಾಡ್ತೀನಿ. ಇದೇ ಒಂದು ಕವರ್ನಲ್ಲಿ ಅವ್ರಿಗೆ ಪಾರ್ಸಲ್ ಬಂದಿತ್ತು. ಕವರ್ ಕೂಡ ನೀವು ಗಮನಿಸ್ಬೋದು, ಸ್ಯಾಮ್ಸಂಗ್ದೇ ಇರುತ್ತೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಈ ಸ್ಯಾಮ್ಸಂಗ್ ಕವರ್ ಇದೆ. ಇದರಲ್ಲಿ IMEI ನಂಬರ್ ಎಲ್ಲವೂ ಕೂಡ ನಮೂದಾಗಿದೆ. ಸೇಮ್ ಏನು Z Foldನ ಕವರ್ ಏನಿರುತ್ತೆ ಅದೇ ಮಾದರಿಯ ಕವರ್ ಇದೆ. ಅಂಡ್ ವೆಯ್ಟ್ ಕೂಡ ನನ್ನ ಕೈಯಲ್ಲಿ ಸೇಮ್ ಆ ಫೋನ್ ಯಾವ ರೀತಿಯಾಗಿ ವೆಯ್ಟ್ ಇರುತ್ತೆ ಅದೇ ರೀತಿಯಾದಂಥ ಒಂದು ವೆಯ್ಟ್ ಕೂಡ ಇರುವಂಥದ್ದು ಗಮನಿಸ್ಬೋದು. ಸೇಮ್ ಆಸ್ ಇಟ್ ಇಸ್ Z Foldನ ಒಂದು ಕವರ್ ಏನಿದೆ ಅದೇ ರೀತಿಯಾದಂಥ ಒಂದು ಕವರ್ ಕೂಡ ಬಂದಿರುವಂಥದ್ದು. ಸಹಜವಾಗಿ ಅವರು ಹೊಸ ಮೊಬೈಲ್ ಅಂತ ತಕ್ಷಣ ಅದನ್ನು ವಿಡಿಯೋ ಮಾಡ್ಕೋಬೇಕು, ಅಂದರೆ ಓಪನಿಂಗ್ ಬಾಕ್ಸ್ ಅನ್ನೋ ಹತ್ರ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರಿಗೆ ಶಾಕ್ ಇರುತ್ತೆ. ಯಾಕಂದರೆ ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಗಮನಿಸ್ಬೋದು ಟೈಲ್ಸ್ ಇರುವಂಥದ್ದು ಗೊತ್ತಾಗಿದೆ. ಟೈಲ್ಸಲ್ಲಿ Z Fold ಬರುವಂತಹ ಯಾವ ರೀತಿಯಾಗಿ ಬರುತ್ತೆ ಅದೇ ರೀತಿ ಕಟ್ ಮಾಡಿರೋದನ್ನು ಕೂಡ ನೀವು ಗಮನಿಸ್ಬೋದು. ಈ ರೀತಿಯಾಗಿ ಟೈಲ್ಸ್ ಬಂದಿರುವಂಥ ಸಂದರ್ಭದಲ್ಲಿ ಅವರು ವಿಡಿಯೋ ಮಾಡ್ಕೊಂಡಿದ್ರು. ವಿಡಿಯೋ ಮಾಡ್ಕೊಂಡ ನಂತರದಲ್ಲಿ ಅವರಿಗೆ ಅರಿವಾಗತ್ತೆ ಇದು ವಂಚನೆ ಹೋಗಿದ್ದೇನೆ ಅಂತ ಹೇಳಿ. ಅಂದರೆ ಯಾರ ಕಡೆಯಿಂದ ವಂಚನೆ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಯಾಕಂದರೆ ಅಮೆಜಾನ್ ಅನ್ನುವಂಥದ್ದು ಸಾಕಷ್ಟು ಒಂದು ನಂಬಿಕಸ್ಥವಾದಂತಹ ಆನ್ಲೈನ್ ಕಂಪನಿ. ಅದರಲ್ಲೇ ಈ ರೀತಿ ಆದರೆ ಯಾವ ರೀತಿಯಾಗಿ ಪರಿಸ್ಥಿತಿ ಅನ್ನುವಂಥದ್ದು ಸಹಜವಾಗಿ ಮೂಡ್ತಾ ಇರುವಂಥ ಪ್ರಶ್ನೆ. ಈ ಒಂದು ಪಾರ್ಸಲನ್ನು ಕೊಟ್ಟದಂತಹ ಡೆಲಿವರಿ ಬಾಯ್ ಅಂದರೆ ಆತನ ಕರೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆತ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಸದ್ಯಕ್ಕೆ ಪ್ರೇಮಾನಂದ್ ಅವರು ಹೇಳ್ತಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಅವರು ದಾಖಲು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು. ಇನ್ನೊಂದು ಅಮೆಜಾನ್ನಲ್ಲಿ ಸ್ಯಾಮ್ಸಂಗ್ Z Fold ಮೊಬೈಲ್ನ ಬದಲಾಗಿ ಟೈಲ್ಸನ್ನು ಹಾಕಿಕೊಟ್ಟಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಗ್ರಾಹಕರಿದ್ದಾರೆ, ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಬುಕ್ ಮಾಡಿದ್ರಿ, ಜೊತೆಗೆ ಎಷ್ಟು ಅಮೌಂಟನ್ನು ಪೇ ಮಾಡಿದ್ರಿ, ಪಾರ್ಸಲ್ ಬಂದು ಕೊಟ್ಟು ಹೋಗಿದ್ಯಾರೋ, ನೀವು ಓಪನ್ ಮಾಡಿದ ಎಷ್ಟೊತ್ತಿಗೆ, ಯಾವಾಗ ಗೊತ್ತಾಯಿತು ಅಂತ ಹೇಳಿದ್ದು? ಅಕ್ಟೋಬರ್ 14th ನಾನು ಆರ್ಡರ್ ಮಾಡಿದ್ದು ಈವ್ನಿಂಗ್ ಸಮಯದಲ್ಲಿ. ಸೊ 1,87,000 ರೂಪಾಯಿ ಬೆಲೆ ಬಾಳುವಂಥ ಮೊಬೈಲ್ ಇದು. ಸ್ಯಾಮ್ಸಂಗ್ Z Fold 7 ರೀಸೆಂಟಾಗಿ ಬಂದಿರೋವಂಥದ್ದು, ರೀಸೆಂಟಾಗಿ ರಿಲೀಸ್ ಆಗಿರೋದು. ಸೊ ನಾನು 14th ಅಕ್ಟೋಬರ್ ಆರ್ಡರ್ ಮಾಡಿದೆ. 20th ಡೆಲಿವರಿ ಡೇಟ್ ತೋರಿಸ್ತು. 19th ಇದು ಡೆಲಿವರಿ ಆಗಿರೋದು. 19th ಅರೌಂಡ್ 4:16 ಡೆಲಿವರಿ ಬಾಯ್ ಬಂದಿರೋದು. ನಾನು ಇರಲಿಲ್ಲ ಅವಾಗ ಮನೆಯಲ್ಲಿ, ನಮ್ಮ ಮಿಸ್ಸಸ್ ಅವರು ಇದ್ದರು, ನಾನು ಹೊರಗಡೆ ಇದ್ದೆ. ಸೊ ಅವಾಗ OTP ಕೇಳಿದರು, OTP ಹೇಳಿದೆ ನಾನು. OTP ಹೇಳಿದ್ಮೇಲೆ ಡೆಲಿವರಿ ಮಾಡಿಬಿಟ್ಟು ಹೋದರು ಅವರು. ಸೊ ಡೆಲಿವರಿ ಮಾಡೋದು ನಮ್ಮಲ್ಲಿ ಹೇಗಿದೆ ಅಂದರೆ, ಪ್ರಕರಣ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಅವ್ರ ಫೋಟೋ ತೊಗೋತೀವಿ, ಅವ್ರದ್ದು ಮೊಬೈಲ್ ನಂಬರ್ ತೊಗೋತೀವಿ, ಎಲ್ಲ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಾವು ಅಪ್ರೂವ್ ಮಾಡಿದಾಗೇ ಅವರು ನಮ್ಮ ಅಪಾರ್ಟ್ಮೆಂಟಿಗೆ ಫ್ಲ್ಯಾಟಿಗೆ ಬರುವಂಥ ಚಾನ್ಸಸ್ ಇರೋದು ನಮ್ಮಲ್ಲಿ. ಸೊ ಆ ರೀತಿ ಡೆಲಿವರಿ ಮಾಡಿಬಿಟ್ಟು ಅವ್ರು ಹೋಗಿರೋದು. ಅದಾಗ ಒಂದು 15 ನಿಮಿಷದಲ್ಲಿ ನಾನು ಮನೆಗೆ ಬಂದು ನನ್ನ ಪಾರ್ಸಲನ್ನು ನೋಡಿದೆ. ಎವ್ರಿಥಿಂಗ್ ವಾಸ್ ಪ್ಯಾಕ್ಡ್. ಸೊ ಅನ್ಪ್ಯಾಕು ಅಥವಾ ಸೀಲ್ ಏನಾದರೂ ಓಪನ್ ಆಗಿದೆ ಅನ್ನೋಂಥ ಸಂಶಯ ಎಲ್ಲಿ ಇರಲಿಲ್ಲ. ಸೊ ತುಂಬ ಜಾಸ್ತಿ ಬೆಲೆ ಬಾಳುವಂಥ ಮೊಬೈಲ್ ಇರೋದ್ರಿಂದ ನಮ್ಮ ಉತ್ಸಾಹದಲ್ಲಿ ನಾವು ಒಂಥರ ವಿಡಿಯೋ ಮಾಡಿ, ಈಗ ಬರ್ತ್ಡೇಗೆಲ್ಲ ಕೇಕ್ ಕಟ್ ಮಾಡಿ ವಿಡಿಯೋ ಮಾಡ್ತಲ್ಲ, ಆ ರೀತಿ ನಾವು ವಿಡಿಯೋ ಮಾಡಿರೋದು ಇದು. ಜಸ್ಟು ಮೋರ್ ಕ್ಯೂರಿಯಸ್ಗೋಸ್ಕರ ನಾವು ವಿಡಿಯೋ ಮಾಡಿಬಿಟ್ಟು ನಾವು ಓಪನ್ ಮಾಡಿ ನೋಡಿದಾಗೆ ಟೈಲ್ಸನ್ನು ಪತ್ತೆ ಆಗಿರೋದು ಬಾಕ್ಸ್ ಒಳಗಡೆ. ಇಟ್ ವಾಸ್ ವೆರಿ ಶಾಕಿಂಗ್ ಟು ಅಸ್. ಈಗ ಈ ಟೈಲ್ಸ್ ಪತ್ತೆ ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರು ಅಮೆಜಾನ್ ಕಸ್ಟಮರ್ ಕೇರ್ನ ಸಂಪರ್ಕ ಮಾಡಿದ್ರೆ ಅವರಿಂದ ಏನು ಉತ್ತರ ಬಂತು ಅಂತ ಹೇಳಿ? ಸೊ ನಾನೊಂದು ವಿದಿನ್ 15 ಮಿನಿಟ್ಸಲ್ಲಿ ನಾನು ಅಮೆಜಾನ್ಗೆ ಕರೆ ಮಾಡಲು ಟ್ರೈ ಮಾಡಿದೆ. ಅವಾಗ ಸಿಗಲಿಲ್ಲ. ಮತ್ತೆ ಒಂದು 15 ನಿಮಿಷ ಅಂದರೆ 30 ಮಿನಿಟ್ಸ್ ಆದಮೇಲೆ ನಾನು ಫೋನ್ ಮಾಡಿದೆ. ಸೊ ಕಸ್ಟಮರ್ ಸಪೋರ್ಟಿಗೆ ಕಾಲ್ ಹೋದ ತಕ್ಷಣ ಅವ್ರು ಫಸ್ಟ್ ಹೇಳಿದ್ದು ಏನು ಅಂತಂದರೆ, ನಾವು ಎನ್ಕ್ವೈರಿ ಮಾಡ್ತೀವಿ, ವಿ ಇನ್ವೆಸ್ಟಿಗೇಟ್. ಸೊ ಅದಾದಮೇಲೆ ನನಗೇನು ಹೇಳಲಿಲ್ಲ. ಮತ್ತು ನಾನು ಇದು ಸುಮ್ಮನೆ ಇದ್ದರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ನಾನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು FIR ಲಾಂಚ್ ಮಾಡ್ತೀನಿ ನಾನು. ಸೊ ಅಲ್ಲಿ ಹೋದಾಗೆ ಅವ್ರು ಹೇಳ್ತವ್ರೆ, ಫಸ್ಟ್ ಥಿಂಗ್ ಏನಂದರೆ 1930 ಕಾಲ್ ಮಾಡಿ, ಯಾಕೆಂದರೆ ಸೈಬರ್ ಕ್ರೈಮು ಫಸ್ಟ್ ಅಲ್ಲಿ ಕಂಪ್ಲೇಂಟ್ ಆಗಬೇಕು. ಅವ್ರು ಡಾಕ್ಯುಮೆಂಟ್ ಕಳಿಸ್ಕೊಡ್ತಾರೆ ನಿಮ್ಮ ವಾಟ್ಸಪ್ಪಲ್ಲಿ, ಅದನ್ನು ತೊಗೊಂಡ್ಬಿಟ್ಟು ನಾವು FIR ರೈಸ್ ಇಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ಆ ಪ್ರೊಸೆಸ್ಗೆ ಅವ್ರು ಹೆಲ್ಪ್ ಮಾಡಿಬಿಟ್ಟು 1930 ಸೈಬರ್ ಕ್ರೈಮ್ ಕೇಸ್ ಮಾಡಿ
ಸೊ ಅದಾದ ನಂತರ ನಾನು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿ ಆಮೇಲೆ ಸಾಯಂಕಾಲ ಅದಾಗಿ ಒಂದು ಹಾಫ್ ಆನ್ ಅವರ್ಗೆ ಮತ್ತೆ ಕಾಲ್ ಮಾಡ್ತೀನಿ ನಾನು ಅಮೆಝಾನ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಕಸ್ಟಮರ್ ಕೇರ್ ಅವ್ರು ಅಷ್ಟೊಂದು ಹಚ್ಕೊಂಡು ಅಥವಾ ಏನಂತಾರೆ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರ ಮಾತಾಡಲ್ಲ. ಸೊ ಅವ್ರಿಗೆ ನಾನು ನಿಮ್ಮ ಸೂಪರ್ವೈಸರಿಗೆ ಮೆಸೇಜನ್ನು ಕಳಿಸಿ ಅಥವಾ ಐ ವಾಂಟೆಡ್ ಟು ಟಾಕ್ ಟು ದೇರ್ ಸೂಪರ್ವೈಸರ್ ಅಂತಂದಾಗೆ ದೆನ್ ಅವ್ರ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕಾಲಲ್ಲಿ ತೊಗೊಂಡ್ಬಿಟ್ಟು ಸೊ ಅವ್ರು ಹೇಳಿದ್ರು ನನಗೆ 4 ರಿಂದ 5 ದಿನ ಟೈಮ್ ಕೊಡಿ, ನಾವು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅದ್ರ ರಿಸಲ್ಟನ್ನು ಹೇಳ್ತೀವಿ ಅಂತ ಹೇಳಿದರು. ಸೊ ಅದೇ ಸಮಯದಲ್ಲಿ ನಾನು FIR ಮಾಡಿದ್ರಿಂದ ಸೊ ಮತ್ತೆ 2 ದಿನ ಆದಮೇಲೆ ನಾನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಸ್ಟೇಟಸ್ ಕೇಳಿದಾಗೆ ಅವಾಗೆ ಪೊಲೀಸವ್ರಿಗೂ ಸ್ವಲ್ಪ ಮಾಹಿತಿ ಕೊರತೆ ಆಗಿತ್ತು, ಯಾಕಂದರೆ ಯಾರಿಗೆ ನೋಟಿಸ್ ಕಳಿಸ್ಬೇಕು ಅಂತನ್ನೋದು. ಸೊ ಅವಾಗ ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡ್ಬಿಟ್ಟು ಅಮೆಝಾನ್ ಕರೆ ಮಾಡಿ ಕಸ್ಟಮರ್ ಕೇರ್ ಮಾಡಿ ನಾವು ತುಂಬ ಎನ್ಕ್ವೈರಿ ಮಾಡಾದಮೇಲೆ ನಮಗೆ ಅವರು ಒಂದು 2 ಇಮೇಲ್ ID ಕೊಟ್ಟರು ನಮಗೆ, ಮ್ಯಾನೇಜಿಂಗ್ ಡೈರೆಕ್ಟರ್ -Amazon.in ಅಂತೇಳಿ. ಸೊ ಅದಕ್ಕೆ ಇಮೇಲ್ ಕಳಿಸಿ ದೇ ವಿಲ್ ರೆಸ್ಪಾಂಡ್ ಬ್ಯಾಕ್ ಟು ಪೊಲೀಸ್ ಆಫೀಸರ್ ಅಂತೇಳಿ. ಸೊ ಪೊಲೀಸರು ಅವ್ರನ್ನ ಇನ್ವೆಸ್ಟಿಗೇಷನ್ ಏನು ಬೇಕು, ಏನು ಮಾಹಿತಿ ಅವ್ರು ಕೇಳಬೇಕು ಅನ್ನೋದು ನೋಟಿಸನ್ನು ಆ ಮೇಲ್ ID ಕಳಿಸ್ಬಿಟ್ಟು ಅವ್ರನ್ನ ತೊಗೊಂಡಿದ್ದಾರೆ. ಸೊ ಅದು ಪ್ರಾಸೆಸ್ಸಲ್ಲಿ ಇದೆ, ಇನ್ನೂ ನಡೀತಾ ಇದೆ ಕೇಸು. ಕೇಸ್ ನಡೆದಿದೆ. ಸೊ ಅಂದ್ರೆ ಇದು ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಅವ್ರ ರೆಸ್ಪಾಂಡ್ ಹೆಂಗಿದೆ ಅಂತ ಹೇಳಿ ಈಗ ಅಮೆಝಾನ್ ರೆಸ್ಪಾನ್ಸಿಬಿಲಿಟಿ ಯಾರು? ಈಗ ಅವ್ರು ಕರೆಕ್ಟ್ ಆಗಿ ಕಳಿಸಿದ್ರ ಡೆಲಿವರಿ ಬಾಯ್ ಅವರು ಮೋಸ ಮಾಡಿದ್ರು? ಏನು ಹೇಳಿಲ್ಲ ನನಗೆ. ಈಗ ದುಡ್ಡು ಇಂಪಾರ್ಟೆಂಟು, ಬಟ್ ಅದು ಒನ್ ಲೆವೆಲಲ್ಲಿ ಇಂಪಾರ್ಟೆಂಟು. ಬಟ್ ಫ್ರಾಡ್ ಆಗಿರೋದ್ರಿಂದ ಯಾರು ಮಾಡಿದ್ದಾರೆ ಇದು ಇನ್ವೆಸ್ಟಿಗೇಷನ್ ಮಾಡ್ತಕ್ಕದ್ದು ಅದು ತುಂಬ ಇಂಪಾರ್ಟೆಂಟು. ಈಗ ರೀಫಂಡ್ ಏನಾದ್ರು ಕೇಳಿದ್ರಾ ಸರ್ ನೀವು? ರೀಫಂಡ್ ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ, ನಾನು ಹೇಳಿದ್ದೀನಿ ಹೋಲ್ಡನ್ ಮಾಡಿ. ಯಾಕಂದರೆ ನನ್ನ ರೀಫಂಡ್ಗೋಸ್ಕರ ನಾನು ಇವಾಗ ಯಾರಾದರೂ ಆಗಲಿ 1,87,000 ಕೊಟ್ಬಿಟ್ಟು 15 ದಿನ ಆದಮೇಲೆ 1,87,000 ತೊಗೊಳಕ್ಕೆ ನಾವು ಪೇ ಮಾಡೋದು? ನಾಟ್ ಫಾರ್ ದ್ಯಾಟ್. ವಿ ವಾಂಟ್ ಎ ಪ್ರಾಡಕ್ಟ್, ರೈಟ್? ಪ್ರಾಡಕ್ಟ್ ಅವ್ರು ಇವತ್ತಿಗೂ ರೆಡಿ ಇದ್ದಾರೆ ರೀಫಂಡ್ ಮಾಡೋಕ್ಕೆ. ಬಟ್ ರೀಫಂಡ್ ಈಸ್ ಸೆಕೆಂಡ್ರಿ. ಬಟ್ ವೈ ದಿಸ್ ಹ್ಯಾಪೆಂಡ್? ಈ ಥರ ಎಷ್ಟೊಂದು ಜನಕ್ಕೆ ಆಗಿದೆ, ಯಾರೂ ಹೇಳ್ತಾ ಇಲ್ಲ. ಕೆಲವೊಂದು ಜನ ಬಂದು ಹೇಳ್ತಾ ಇಲ್ಲ. ಅದರಲ್ಲಿ ದೀಪಾವಳಿ ಟೈಮಲ್ಲಿ ಎಷ್ಟೊಂದು ಜನ ಗಿಫ್ಟ್ಗಳು ಆರ್ಡ್ರ್ ಮಾಡ್ತಾರೆ. ಸೊ ಅನ್ನೋನ್ ಪರ್ಸನ್ ಗಿಫ್ಟ್ ಆರ್ಡ್ರ್ ಮಾಡ್ತಾರೆ. ಸೊ ಕಂಪ್ಲೇಂಟ್ ಮಾಡಿ ಅಥವಾ ಏನೋ ಎನ್ಕ್ವೈರಿ ಮಾಡುವಂಥ ಚಾನ್ಸಸ್ಗಳು ಕಮ್ಮಿ ಇರ್ತವೆ. ಸೊ ಇದನ್ನು ಯಾರು ಮಾಡಿದ್ದಾರೆ? ಇದು ಇಲ್ಲಿ ಬೆಂಗಳೂರಲ್ಲಿ ಆಗಿದೆಯೋ ಅಥವಾ ಅಹಮದಾಬಾದಿಂದ ಬಂದಿರೋದು ಇದು ಪ್ರಾಡಕ್ಟು, ಅಹಮದಾಬಾದಲ್ಲಿ ಆಗಿದೆಯೋ ಅಥವಾ ಶಿಪ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯೋ? ಸೊ ಅಮೆಝಾನ್ ಅವರು ಕಂಪ್ಲೀಟಾಗಿ ಎನ್ಕ್ವೈರಿ ಮಾಡಿಬಿಟ್ಟು ಅದನ್ನು ತಪ್ಪಿಸ್ತರಿಗೆ ಶಿಕ್ಷೆ ಕೊಡಬೇಕು. ಸೊ ಇದಿಷ್ಟು ಕೂಡ ಗ್ರಾಹಕರಾಗಿರುವಂತಹ ಪ್ರೇಮಾನಂದರ್ ಅವರ ಮಾತು. ಅಂದ್ರೆ ಇದೇ ರೀತಿಯಾಗಿ ಸಾಕಷ್ಟು ಜನರಿಗೆ ವಂಚನೆ ಆಗ್ತಾನೆ ಇರುತ್ತೆ. ಆದ್ರೆ ದೂರು ಕೊಡೋದಕ್ಕೆ ಯಾರು ಕೂಡ ಮುಂದೆ ಹೋಗೋದಿಲ್ಲ. ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇದ್ದಂಥ ಸಂದರ್ಭದಲ್ಲಿ ದೂರು ಕೊಡ್ತಾರೆ. ಸಣ್ಣ ಪುಟ್ಟವು ಇದ್ದಂಥ ಸಂದರ್ಭದಲ್ಲಿ ಅದನ್ನ ಆಗಿದಾಯ್ತು ಅಂತ ಹೇಳಿ ಅಲ್ಲಿಗೆ ಬಿಡ್ತಾರೆ. ಹಾಗಾಗಿ ಸಮಸ್ಯೆ ಎಲ್ಲಿಂದ ಆಗ್ತಿದೆ ಅನ್ನುವಂತಹ ವಿಚಾರ ಬಯಲಿಗೆ ಬರಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಅವ್ರು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.